ಭಾನುವಾರ ಬೆಳಗಿನ ತಿಂಡಿಗೆ ಚಿಕನ್ ಕರಿ ಮತ್ತು ದೋಸೆ ಮಾಡೋಣ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಬನ್ನಿ. ಹೀಗೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಕಾಶ್ಮೀರ್ ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿರೋವಂಥದ್ದು. ಮನೆಯಲ್ಲೇ ಮಾಡಿರೋವಂಥ 1.5 ಸ್ಪೂನ್ ಧನಿಯಾ ಪುಡಿ ತೊಗೋತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋವಂಥ ಗರಂ ಮಸಾಲ 1 ಸ್ಪೂನ್, 4 ಸ್ಪೂನ್ ಆಗೋಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋವಂಥದ್ದು, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕೆ ಇಟ್ಬಿಡೋಣ. ಅಷ್ಟರೊಳಗಡೆ ನಾವು ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಗ್ರೇವಿಗೆ ಮಾಡೋದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಇಟ್ಟು ಇದನ್ನು ನೆನೆಸೋಣ. ನಾನಿಲ್ಲಿ ಸ್ವಲ್ಪ ಧನಿಯಾ, ಚಕ್ಕೆ, ಲವಂಗ ಮತ್ತು ಜಾಪತ್ರೆ, 4 ಒಣಗಿದ ಮೆಣಸಿನ್ಕಾಯಿ ತೊಗೊಂಡು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟು. ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಾವು ಕಲಸಿಟ್ಟಿರೋಂಥ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಬೇಯ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೋಬೋದು. ಚಿಕನ್ ಗ್ರೇವಿ ರೆಡಿಯಾಗಿದೆ. ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ 100 days ವ್ಲಾಗ್ ಚಾಲೆಂಜ್. ಇವತ್ತು ಆನ್ ಎ ಸಂಡೇ ನಾನು ಶಿಸ್ತಾಗಿದ್ದು ಜಿಮ್ಗೆ ರೆಡಿಯಾಗಿ ಬಿಸಿನೀರು ಕುಡಿದ್ಬಿಟ್ಟು ಬಾಳೆಹಣ್ಣು ತಿಂದ್ಬಿಟ್ಟು ಇವಾಗ ಜಿಮ್ಗೆ ಹೊರಡ್ತಾ ಇದ್ದೀನಿ. ನಮ್ಮ ಅಡುಗೆ ಮನೆ ಘಮ್ ಅಂತೆ. ನಮ್ಮಮ್ಮ ಬೆಳಗ್ಗೆನೇ ಚೀಚಿ ಕಾರ್ಯಕ್ರಮ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೇನು ಮಾಡ್ತಾಯಿದ್ದೀರಾ ಅಮ್ಮಿ? ನಾಷ್ಟಕ್ಕೆ ಚಿಕನ್ ಗ್ರೇವಿ, ದೋಸೆ. ಮಧ್ಯಾಹ್ನ ಮೊಟ್ಟೆ ಕೋಳಿ ಸಾಂಬಾರು, ಮುದ್ದೆ, ಅನ್ನ. ಈಗ ಸದ್ಯಕ್ಕೆ ತಿಂಡಿ ಒಂದು ಮಾಡ್ಬಿಟ್ಟು ತಿನ್ಬಿಡೋಣ. ನಾನು ಓಟ್ ಮೀಲ್ ನೆನೆಸಿದ್ದೀನಿ. ನಾನು ದೋಸೆ ಚಿಕನ್ ಕರಿ ಹೆಂಗೆ ತಿನ್ನಲಿ? ಬಿಡು, ಅದನ್ನ ನಾಳೆ ತಿನ್ನು. ಗೊತ್ತಿಲ್ವಾ ಭಾನುವಾರ ಇವತ್ತು ಅಂತ? ಏನಕ್ಕೆ ನೆನೆಸ್ತೀನಿ? ಫಸ್ಟೇ ಹೇಳ್ಬೇಕು ನೀನು. ಗೊತ್ತು ತಾನೇ, ಮಾಡ್ತೀನಿ ಅಂತ. ನಾನು ಓಟ್ ಮೀಲ್ ಏನು ಅಲ್ಲೇ ಇರುತ್ತೆ ಬಿಡು, ನಾಳೆ ತಿನ್ನು. ಇಂಥ ಒಳ್ಳೆ ಗ್ರೇವಿನ ಮಿಸ್ ಮಾಡ್ಕೊಂಡಾಗಿ ಅಷ್ಟೇ. ಸೊ ಐ ಡೋಂಟ್ ನೋ ಇಫ್ ನಮ್ಮಮ್ಮ ವ್ಲಾಗಿಗೂ ಶೂಟ್ ಮಾಡ್ತಾ ಇದ್ದಾರೆ ಅಂತ, ಬಿಕಾಸ್ ರೀಲ್ಗೆ ಅವರೇ ಮಾಡ್ಕೋತಾ ಇದ್ದಾರೆ ಕ್ಯಾಮ್ರಾದಲ್ಲಿ. ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಏನು ಮಾಡೋದು, ತೊಂದರೆ ಕೊಡಬಾರ್ದಲ್ವಾ ನಮಗೆ? ನಾವು ಮಾಡ್ಕೋಬೇಕು ಬೇಕು ಅಂದರೆ ಅಲ್ವಾ? ಇವಾಗ ಮಲಗಿರ್ತಾರೆ ಪಾಪ, ಯಾಕೆ ಡಿಸ್ಟರ್ಬ್ ಮಾಡಬೇಕು? ಕರಿ ರೆಡಿ ಆಗಿದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ರೆಡಿಯಾಗಿದೆ ನಮ್ಮ ಚಿಕನ್ ಕರಿ ರೆಡಿ ಆಗ್ತಾ ಇದೆ. ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ. ಒಂದು ಕಡೆ ಸ್ವೀಟಿಗೆ ಚೀಚಿ ಬೇಯ್ತಾ ಇದೆ, ಇನ್ನೊಂದು ಕಡೆ ಇವಾಗ ನಾನು ಜಿಮ್ಗೆ ಹೋಗಿ ಬರ್ತೀನಿ. ಇಟ್ ಇಸ್ ಮೈ ಲೆಗ್ ಡೇ ಇವತ್ತು. ಅದಕ್ಕೆ ಬೈ ಫ್ರೆಂಡ್ಸ್. ನಾನು ಹೊಸ ಪ್ಯಾಟರ್ನ್ ಆಫ್ ವರ್ಕೌಟ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಅನ್ನಲ್ಲ. ಸೊ ಅದ್ರ ಪ್ರಕಾರ ಇವತ್ತು ಗ್ಲೂಟ್ಸ್ ಬೇಸ್ಡ್ ಲೆಗ್ ವರ್ಕೌಟ್ ಇತ್ತು ನಂದು. ಐ ಡೋಂಟ್ ನೋ, ಸಮ್ ಪೀಪಲ್ ಕ್ರೈ ಅಬೌಟ್ ಲೆಗ್ ವರ್ಕೌಟ್, ಬಟ್ ನನಗೆ ಐ ಲವ್ ಲೆಗ್ ವರ್ಕೌಟ್. ಇಂಟೆನ್ಸ್ ಆಗಿ ಲೆಗ್ ವರ್ಕೌಟ್ ಮಾಡಿ ಆ ಪೇಯ್ನ್ 2 ದಿನ ಇರುತ್ತಲ್ಲ, ಅದ್ರಲ್ಲಿ ನಂಗೆ ಒಂಥರ ಖುಷಿ ಸಿಗುತ್ತೆ. ಬಿಕಾಸ್ ಏನೋ ಒಂದು ಸಾಧಿಸಿರುವಂಥ ಏನು ತೇಜಸ್ಸು ನನಗೆ ಇರುತ್ತೆ ಥ್ರೂ ಔಟ್ ದಟ್ 2-3 days. ಸೊ ನನಗೆ ಲೆಗ್ ವರ್ಕೌಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಎಂಟಿ ಜಿಮ್ಸ್ ಕಾಲ್ ಫಾರ್ ಅ ನ್ಯೂ ಫಾರ್ಮ್ ಆಫ್ ವರ್ಕೌಟ್ ಟ್ರೈ ಔಟ್ ಮಾಡೋಕ್ಕೆ. ಯಾಕಂದರೆ ಯಾರೂ ಇರಲ್ಲ, ನಮಗೂ ಆ ಕಾನ್ಷಿಯಸ್ನೆಸ್ ಇರಲ್ಲ ದಟ್ ಸಂಬಡಿ ಈಸ್ ಜಡ್ಜಿಂಗ್ ಅಸ್ ಅಂತ. ಸೊ ನಾನು ಹೊಸ ಫಾರ್ಮ್ ಆಫ್ ವರ್ಕೌಟ್ ಇವತ್ತು ಟ್ರೈ ಮಾಡಿದೆ ಫಾರ್ ದ ಗ್ಲೂಟ್ಸ್. ಆ್ಯಂಡ್ ಆಲ್ಸೋ ಈ ಒಂದು ಪವರ್ಫುಲ್ ಫೀಲಿಂಗ್ ನಾನು ಹೇಳ್ತೀನಲ್ಲ ಯಾವಾಗಲೂ ಜಿಮ್ಮಿಗೆ ಬರೋದು, ದಿಸ್ ಇಸ್ ವೈ ಐ ಟೆಲ್ ಯು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಂಚ್ನ ನಾನೇ ತೊಗೊಂಡು ಬಂದು ನಾನೇ ವೆಯ್ಟ್ ಸೆಟ್ ಮಾಡಿಕೊಂಡು ನಾನೇ ಆ ಸೆಟ್ ಮಾಡೋದ್ರಲ್ಲಿ ಇದೆಯಲ್ಲ ಒಂಥರ ಏನೋ ಸಾಧಿಸ್ಬಿಟ್ಟೆ ಗುರು, ಇವತ್ತಿಗೆ ಮುಗೀತು, ಇವತ್ತಿನ ಯಶಸ್ಸು ಸಿಕ್ಕಾಯಿತು ಆಲ್ರೆಡಿ ಅನ್ನೋ ಥರ ಒಂದು ಫೀಲಿಂಗ್ ನನಗೆ ಥ್ರೂ ಔಟ್ ದ ಡೇ ಇರುತ್ತೆ. ಗ್ರೇಟ್ ವರ್ಕೌಟ್ ಮಾಡಿದೆ. ಆ್ಯಂಡ್ ಪರ್ಸ್ನಲ್ PR ಕೂಡ ಅಚೀವ್ ಮಾಡಿದೆ. ದಟ್ ಈಸ್ 40 kg ಸುಮೋ ಡೆಡ್ ಲಿಫ್ಟ್ ಮಾಡಿದೆ ನಾನು ಫಾರ್ ದ ಫಸ್ಟ್ ಟೈಮ್. ಫಸ್ಟು ಸೆಟ್ ಬಂದ್ಬಿಟ್ಟು 15 kg ಮಾಡಿದೆ, ವಿಚ್ ಇಸ್ 30 kg. ಆಮೇಲೆ ಸೆಕೆಂಡ್ ಸೆಟ್ಟಿಂದ 5 kg 2 ಕಡೆನೂ ಅಟ್ಯಾಚ್ ಮಾಡಿ ಐ ಡಿಡ್ 20 kgs. ಸೊ 40 kgs ಮಾಡಿದೆ. ಆ್ಯಂಡ್ ಹಿಯರ್ ಇಸ್ ದ ಲಿಸ್ಟ್ ಆಫ್ ವರ್ಕೌಟ್ ಐ ಡಿಡ್ ಇಫ್ ಎನಿವನ್ ವಾಂಟ್ಸ್ ಟು ನೋ. ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಕಿಲ್ಲರ್ ವರ್ಕೌಟ್ ಇವತ್ತು ನಾನು 40 kg ಡೆಡ್ ಲಿಫ್ಟ್ ಮಾಡಿದ್ದೀನಿ, ಸುಮೋ ಡೆಡ್ ಲಿಫ್ಟ್ನ, ವಿಚ್ ಇಸ್ ಅ ಪರ್ಸ್ನಲ್ PR ಆ್ಯಕ್ಚುಲಿ. ಮಾಡಿಬಿಟ್ಟು ಬಂದೆ. ಮೈ ಲೆಗ್ ಹರ್ಟ್ಸ್ ಲೈಕ್ ಎನಿಥಿಂಗ್. ಇನ್ನು ಇವತ್ತು ಗೊತ್ತಾಗಲ್ಲ, ಇವತ್ತು ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೇಳ್ತೀರಲ್ಲ ಆಗ ದಂಡ ನಕಾತ ನೋವು ಸ್ಟಾರ್ಟ್ ಆಗುತ್ತೆ. ಎನಿವೇಸ್, ಹೊಟ್ಟೆ ಹಸಿತಾ ಇದೆ. ಓಟ್ ಮೀಲು ನಮ್ಮಮ್ಮ ತಿನ್ಬೇಡ ನಾಳೆ ತಿನ್ನು ಅಂತಂದರು. ಅದಕ್ಕೆ ಇವಾಗ ಈ ಪ್ರತಿಭೆ ದೋಸೆ ಹಾಕೊಡೋದಂತೆ. ಸೊ ಅವರು ದೋಸೆ ಹಾಕೊಟ್ಟಿದ್ನ ತಿನ್ನೋಕ್ಕೆ ವೇಟಿಂಗ್. ನಮ್ಮಮ್ಮನ ಹಾಕೊಡವ ಅಂತಂದರೆ ಇವನೇ ಹಾಕೊಡ್ತಾನೆ ಅಂತ ಅಂತಾರೆ. ಏನು ಮಾಡೋದು?
ಅವರೆಲ್ಲ ಬಲಿಕವಾಕ ಆಗೋದಲ್ಲದೆ ನನ್ನೂ ಮಾಡ್ತಾರೆ. ಇವನು ಪ್ರೊಫೆಷನಲ್ ಶೆಫ್ ತರ, ಅವನು ಅಂಚಿಗೆ ನೀರು ಹಾಕ್ಬೇಕು, ಆಮೇಲೆ ಅದ್ರಲ್ಲಿ ಒರೆಸ್ಬೇಕು ಬಟ್ಟೆ ತಗೊಂಡು, ಅದಾದ್ಮೇಲೆ ಅದ್ರ ಮೇಲೆ ದೋಸೆ ಹಾಕ್ಬೇಕು. ತೋರಿಸ್ತೀವಿ. ನನಗೆ ನೋಡ್ತಾ ಇದ್ರೆ ದೃಶ್ಯ ಆಯ್ತದೆ ಹೋಗಮ್ಮ ಕಡೆ ಅಂತಾನೆ. ಹಂಗೆ ಆ ತರ ಅವ್ನು ಪ್ರೊಫೆಷನಲಿಸಮ್ ಅಲ್ಲಿ ಮಾಡ್ತಾನೆ. ಸ್ವಲ್ಪ ಟೈಮ್ ತಗೋತಾನೆ ಅಷ್ಟೇ, ಬೇಜಾರು ಅಷ್ಟೇ. 1-2 ಅವರ್ ಬೇಯಿಸ್ತಾನೆ ಈ ದೋಸೆನ. ನಮ್ಮಮ್ಮ ಏನೋ ಅದ್ಭುತವಾದ ಕರಿ ಮಾಡಿದ್ದಾರಂತೆ. ಚೆನ್ನಾಗಿತ್ತಾ? ಆಹಾ, 4 ಪೀಸ್ ಕರೆಕ್ಟ್ 4 ಪೀಸ್ ಉಳ್ಸೋರು ನನಗೆ. ಏನ್ ತಗೊಂಡ್ಬಂದಿದೆ 1 kg ಚೆನ್ನಾಗಿತ್ತಲ್ವ ಕೋಳಿ ಚಿಕನ್. ಎಕ್ಸಾಕ್ಟ್ಲಿ 4 ಪೀಸ್ ಉಳಿದೋರು ನನಗೆ. ಥ್ಯಾಂಕ್ ಯು ಸೋ ಮಚ್. ಕರುಣೆ ಅಷ್ಟೊಂದು. ಅದ್ರ ಏನ್ ಗೊತ್ತಾ, ಅವಾಗೆ ಗಾಡಿ ತಂದು ಇಳಿಸೋರು ಕೋಳಿ, ಚಿಕ್ಕ ಕೋಳಿ, ಅದನ್ನೇ ಹಾಕೋ ಬಂದೆ ಕರೆಕ್ಟಾಗಿ ನಾಷ್ಟಕ್ಕೆ ಆಗತ್ತೆ ಅಂತ. ತಿನ್ಬಿಟ್ಟು ನಾವು ಇವಾಗ SP ರೋಡ್ಗೆ ಹೋಗ್ಬೇಕು. ಇವನು ಹೋಗ್ಬೇಕಂತೆ ಶೂ ಏನೋ ತಗೊಳಕ್ಕೆ. ಸೊ ನಾವಿಬ್ರು ಹೋಗ್ತೀವಿ SP ರೋಡ್ಗೆ. ನಮ್ಮಮ್ಮ ಬೆಳಗ್ಗೆ ಈ ಗ್ರೇವಿ ಮಾಡಿರೋದನ್ನ ಬರೀ ರೀಲ್ಸ್ಗೆ ಶೂಟ್ ಮಾಡೋರೆ, ಬ್ಲಾಗ್ಗೆ ಶೂಟ್ ಮಾಡಿಲ್ಲ. ಬಟ್ ಸ್ಟಿಲ್ ಅದೇ ಕ್ಲಿಪ್ಸ್ನ ಐ ವಿಲ್ ಟ್ರೈ ಅಂಡ್ ಇನ್ಕ್ಲೂಡ್ ಇನ್ ದ ಬ್ಲಾಗ್, ಸೊ ದಟ್ ನೀವು ಟ್ರೈ ಮಾಡ್ಬೋದು. 2 ಸೈಡು ಬೇಯಿಸೋ. ಸುಡ್ಬೇಡ. ಸೊ ತಿನ್ಬಿಟ್ಟು ನಾವು SP ರೋಡ್ಗೆ ಹೋಗಿ ಬರ್ತೀವಿ. ಯಾಕಂದ್ರೆ ನಾನು ನಿನ್ನೆ ಹೇಳ್ದಂಗೆ ಇವತ್ತು 2 ರೀಲ್ ನಾವು ಶೂಟ್ ಮಾಡಬೇಕು. ಒಂದು ಇವತ್ತೇ ಪೋಸ್ಟ್ ಮಾಡಬೇಕು, ಇನ್ನೊಂದು ಬ್ರ್ಯಾಂಡಿಗೆ ಕಳಿಸ್ಬೇಕು. ಸೊ ತುಂಬ ಕೆಲಸ ಇದೆ. ಅದಕ್ಕೆ ತುಂಬ ಬೇಗ ಹೋಗೋಣ ಅಂದ್ಕೊಂಡೆ ಜಿಮ್ಗೆ, ಅದಾಗಲಿಲ್ಲ. ಅಟ್ಲೀಸ್ಟ್ ಲೇಟಾಗಾದರೂ ಹೋಗಿ ಬಂದೆ. ಇನ್ನು 12:50 ಅಲ್ವಾ, 12:50 ತಿನ್ಬಿಟ್ಟು ಹೋದರೆ ಹೋಗಿ ರಿಂಗ್ ಲೈಟ್ ಫೈನಲೈಸ್ ಮಾಡಿ ತೊಗೊಂಡು ಬಂದು ಊಟ ಮಾಡಿಬಿಟ್ಟು ಶೂಟ್ ಮಾಡ್ಬೋದು. ಏನು ದೋಸೆ ದಬಾಕ್ತಾನೆ ಅಂತ ನೋಡೋಣ. ಇದೇ ಅವ್ನು ಮಾಡಿರೋ ದೋಸೆ ಬಿಸಿ ಐತೆ. ಗ್ರೇವಿ ಬಳ್ಳಿ ಹಾಕೋಬಿಡ್ಲಾ? ನೋಡಮ್ಮ, ಅದಕ್ಕೆ ನಾಯಿಗಂತೂ ಸಪ್ರೇಟ್ ಆಗಿ ಇಕ್ಕಿರೋದು. ನಮ್ಮ ಮನೇಲಿ ನಮ್ ಸ್ವೀಟಿಗಾದ್ರೂ ಪ್ರಯಾರಿಟಿ ಬೇಯಿಸ್ತಾರೆ. ಬೆಳಿಗ್ಗೆ ನೀವೇ ನೋಡ್ದಂಗೆ ಗ್ರೇವಿ ಜೊತೆ ಬಾಕಿ ಇದ್ದೆ ನನ್ನ ಮಗಳ ಮೇಲೆ ಕಣ್ಣಾಕಕ್ಕೆ. ಗ್ರೇವಿ ಜೊತೆ ಸ್ವೀಟ್ ಇದು ಚೀಚಿನೂ ಬೇಯ್ತಾ ಇತ್ತು. ಬಟ್ ನೋಡಿ ನನ್ನ ಪರಿಸ್ಥಿತಿ, ನಾಯಿ ತರ ಬಾಣ್ಲಿಕ್ಕೆ ಅವ್ರಬೇಕು ಇವಾಗ. ಅಮ್ಮ 2 ಲೆಗ್ ಪೀಸ್ ನೆತ್ತಿಗೆ ಕೊಟ್ಟಿರೋದು, ಅವ್ರ ಅಮ್ಮನ್ಗೊಂದು ಮಗಳಿಗೊಂದು ಅಂತ. ಒಂದೊಂದ್ ವಾರ ನಿಮ್ಗೆ, ಒಂದೊಂದ್ ವಾರ ನಾವು. ಹೋದ್ ವಾರ ನಾವು ತಿಂದಿಲ್ಲ. ಹೋದ್ ವಾರ ಮಟನ್ ತಂದಿ, ಚಿಕನ್ ಅಲ್ಲ. ಬೇಡವ ನಂಗೆ. ಏನಕ್ಕಮ್ಮ ಎತ್ತಿಗಿದೆ ಲೆಗ್ ಪೀಸ್ ಅಂದ್ರೆ? ನಮ್ಮಿಬ್ರು ಕಾಲ್ ನೋವಲ್ವಾ, ಅದಕ್ಕೆ ಲೆಗ್ ಪೀಸ್ ಎತ್ತಿಗಿದ್ದೀನಿ. ನಿನ್ ಕಾಲ್ ಗಟ್ಟಿ ಆಯ್ತಾ? ಮಟನ್ ತಿನ್ಬೇಕು, ಚಿಕನ್ ಅಲ್ಲ. ಮಟನ್ ಅಲ್ಲಿ ಫ್ಯಾಟ್ ಜಾಸ್ತಿ ಹೋಗೋದು. ಬಟ್ ಬಾಯಿಗೆ ಹಾಕೊಂಬಿಟ್ಟೆ ಬಾಂಡ್ಲಿ ನೋಡಿ. ಟೇಸ್ಟ್ ಮಾಡಿ ಬಿಡ್ಲಾ? ಕಲರ್ ಬರ್ಬೇಕು. ಹೇಳ್ಕೊಡಂಗೆ ಮಾಡಿದ್ಯಲ್ಲಮ್ಮ. ಒಂಥರ ಈ ಚಟ್ಟಿನಾಡ್ ಚಿಕನ್ ಬರುತ್ತಲ್ಲ ಆ ಥರ ಮಸಾಲೆ. ಬಟ್ ಮಸಾಲೆ ಹಾಕೋದೇ ಬರ್ತಾಗ್ಬಿಟ್ಟಿದೆ, ಆಮೇಲೆ ಲಾಸ್ಟಲ್ಲಿ ಹಾಕ್ತಿದ್ದಿಲ್ಲ. ಬುದ್ಧಿವಂತೆ. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಇಕ್ಕಿದ ಬೇಳೆ ಹಾಕಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಇವಾಗ ನಾನು ಚಿಕನಲ್ಲಿ ಬೇಯಕ್ಕೆ ಹಾಕಿದ್ದೀನಿ. ಅದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು ಇಕ್ಕಿದ ಬೇಳೆ ಹಾಕೋತಾ ಇದ್ದೀನಿ. ಇಕ್ಕಿದ ಬೇಳೆ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಿ ಒಂದು 5 ವಿಸಿಲ್, ಮುಚ್ಚಳ ಮುಚ್ಚಿ 5 ವಿಸಿಲ್ ಬರ್ಸ್ಕೊಳ್ಳೋಣ. ಇಲ್ಲಿ ನಾನು ಮಸಾಲೆಗೆ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಸೋಂಪು, ಗಸಗಸೆ ಇಷ್ಟನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರ್ಗಡ್ಲೆ ಮತ್ತು ಪುದೀನ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತಾದರೆ ಸಾಕು, ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಎಲ್ಲ ರೆಡಿಯಾಗಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ.
5 ವಿಸಿಲ್ ಬಂದು ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಮಸಾಲ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ನಮಗೆ ಮಾಡ್ಕೋಬೋದು. ಮಸಾಲ ಹಾಕಿ ಇನ್ನೊಂದೆರಡು ವಿಸಿಲ್ ಬರ್ಸ್ಕೊಳ್ಳೋಣ. ಇವಾಗ ನಾನು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಸಾಂಬಾರು ರುಬ್ಬಿರೋ ಅಂಥ ಮಸಾಲನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕೊತ್ತಂಬರಿ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಂದಿರೋಂಥ ಚಿಕನನ್ನು ಹಾಕ್ಕೊಳ್ಳೋಣ. ಚಿಕನ್ ಮಸಾಲ ಇಟ್ಕೊಳ್ಳಿ, ಒಂದು 10 ನಿಮಿಷ ಬಿಟ್ಬಿಡೋಣ ಇದರಲ್ಲೇ. ಮತ್ತು ಸಾಂಬಾರು ತುಂಬ ತಿಕ್ಕಾಗಿತ್ತು, ಅದಕ್ಕೆ ಸಾಂಬಾರು ತುಂಬ ತಿಕ್ಕಾಗಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಸ್ಬಿಟ್ಟು ಊಟ ಮಾಡೋದೆ. ಟೇಸ್ಟ್ ಮಾಡೋದಕ್ಕೆ ಬಿಂದೋರು ಬರಬೇಕು. ನಾನು ಇದಕ್ಕೆ ಸೊಸೈಟಿ ಅಕ್ಕಿ ಅನ್ನ ಮಾಡ್ತಾಯಿದ್ದೀನಿ. ಅದು ನನ್ನ ಮಗಳಿಗಾಗಲ್ಲ, ಅವಳಿಗೆ ಸಪ್ರೇಟ್ ಅನ್ನ ಮಾಡಬೇಕು. ಈ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಸೊಸೈಟಿ ಅಕ್ಕಿ ಅನ್ನ ಮುದ್ದೆಯಾಗಿ ಮಾಡಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಫೈನಲಿ ಬ್ಯಾಕ್ ಹೋಮ್. ಲೈಕ್ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಗಿರುತ್ತೆ. ಬಂದು ಫುಲ್ ಸುಸ್ತಾಗೋಗಿತ್ತು. ಸುತ್ತಾಡ್ಕೊಂಡು ಬಂದು ಈ ನಿಮ್ಮಿನೋ ಒಂದು ಚಪ್ಪಲಿ ಹುಡ್ಕೋಕ್ಕೆ ಅಂತ ಒಂದೆರಡು ಅಂಗಡಿ ಕರ್ಕೊಂಡು ಹೋಗಿದ್ದ ನಂಗೆ ಸಾಕಾಗೋಯಿತು. ಬಟ್ ಇವಾಗ ನಮ್ಮ ಲೈಟ್ ರೆಡಿಯಾಗಿದೆ, ತೋರಿಸ್ತೀನಿ ರೀ. ಲುಕ್ ಅಟ್ ದಟ್. ಚೇಂಜ್ ಮಾಡು ಮಮ್ಮಿ ಲೈಟ್. ಹಂಗೆ ಕಣ್ಣು ಹೊಡಿತಿ, ಚೇಂಜ್ ಮಾಡುವ. ಸೊ ವೈಟ್ ಲೈಟ್. ನೆಕ್ಸ್ಟು ಪಳ ಬ್ಲಿಂಕಿಂಗ್ ಲೈಟ್. ನೆಕ್ಸ್ಟು ನೋಡಿ, ರಿಮೋಟಲ್ಲೇ ವರ್ಕ್ ಆಗುತ್ತೆ. ದಿಸ್ ಇಸ್ ವೈಟ್ ಲೈಟ್, ದಿಸ್ ಇಸ್ ಎಕ್ಸ್ಟ್ರಾ ಲೈಟ್ ವೈಟ್, ಗೋಲ್ಡನ್ ಲೈಟ್. ಸನ್ ಡೌನರ್ ಥರ ಕಾಣ್ತೈತೆ ಅಲ್ವಾ? ದಿಸ್ ಇಸ್ ಹೌ ದ ಸೆಟಪ್ ಲುಕ್ಸ್ ಫ್ರಮ್ ದ ಫ್ರಂಟ್. ಇಷ್ಟು ಬ್ರೈಟ್ ಲೈಟ್ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ವಾ? ಕಣ್ಣಿಗೆ ಹಂಗೆ ಹೊಡಿತಾ ಇದೆ. ಬಟ್ ನಾವು ಅಷ್ಟೇ ಫ್ಲಾಶಿಯಾಗಿ ಕಾಣಿಸ್ತಾ ಇದ್ದೀವಿ. ಇವಾಗ ಹೋಗಿ ರೀಲ್ ಶೂಟ್ ಮಾಡ್ತೀವಿ. ನಮ್ಮ ಫಸ್ಟ್ ರೀಲ್ ಇನ್ ದಿಸ್ ಲೈಟ್. ಹೆಲೋ ಗೈಸ್, ನಿನ್ನೆ ರಾತ್ರಿ ಐ ವೆಂಟ್ ಔಟ್. ಅದಾದಮೇಲೆ ವ್ಲಾಗ್ ಎಂಡ್ ಮಾಡೋದೇ ನಾನು ಮರ್ತೋದೆ. ತುಂಬ ಲೇಟಾಗಿತ್ತು ಬಂದ ತಕ್ಷಣ ಐ ಜಸ್ಟ್ ಸ್ಲೆಪ್ಟ್ ಆಫ್. ಆ್ಯಂಡ್ ಇವತ್ತು ಬೆಳಗ್ಗೆ 6:45ಗೆ ಎದ್ದಿದ್ದೀನಿ. ದಿನ ಜಿಮ್ಗೆ ಹೋಗ್ಬೇಕಾದ್ರೆ ಈ ಥರ ಎಚ್ಚರ ಯಾಕಾಗಲ್ಲ ನನಗೆ? 6:45ಗೆಲ್ಲ ಎದ್ದಿದ್ದೀನಿ. ಬಟ್ ದೆನ್ ಐ ಫಾರ್ಗಾಟ್ ಟು ಎಂಡ್ ದ ವ್ಲಾಗ್ ಯೆಸ್ಟರ್ಡೇ. ಸೊ ಅದಕ್ಕೆ ಇವಾಗ ಐ ಆಮ್ ಎಂಡಿಂಗ್ ದ ವ್ಲಾಗ್. ದಟ್ಸ್ ಇಟ್ ಟು ದಿಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ವಿ ಜಸ್ಟ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.